ಎವ್ರಿವನ್ ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ಕಂಟಿನ್ಯೂಷನ್ ಪಾರ್ಟ್ ಇವತ್ತಿನ ಸೆಷನ್ ಬಂದುಬಿಟ್ಟು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ದಟ್ ಈಸ್ ಅಫೆಕ್ಟಿಂಗ್ ಟೀಚಿಂಗನ್ನು ನೋಡಿದ್ವಿ. ಸೋಷಿಯಲ್ ಫ್ಯಾಕ್ಟರ್ಸ್ಗಳು, ಕಲ್ಚರಲ್ ಫ್ಯಾಕ್ಟರ್ಸ್ ಅವೆಲ್ಲವನ್ನು ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಲರ್ನಿಂಗ್ ಎನ್ವೈರ್ನಮೆಂಟು ಯಾವ ರೀತಿಯಾಗಿ ಒಂದು ಟೀಚಿಂಗನ್ನು ಅಫೆಕ್ಟ್ ಮಾಡುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಕ್ಲಾಸ್ರೂಮ್ ಎನ್ವಿರಾನ್ಮೆಂಟ್ಸ್. Classroom environment plays important role in learning process and it affects both teacher and as well as a learner. ಒಂದು ಕ್ಲಾಸ್ರೂಮ್ ಎನ್ವೈರ್ನಮೆಂಟ್, ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ರೂಮ್ ಒಂದು ತುಂಬ ಕ್ರೌಡೆಡ್ ಜಾಗದಲ್ಲಿ, ಕ್ರೌಡೆಡ್ ಇನ್ ದ ಸೆನ್ಸ್ ಈಗ ಬಸ್ ಹಾರನ್ಗಳಾಗಿರ್ಬೋದು, ಆ ಥರ ಸೌಂಡ್ ಕೇಳಿಸಿರುವಂಥ ಜಾಗದಲ್ಲಿ ಒಂದು ಕ್ಲಾಸ್ರೂಮ್ ಲೊಕೇಟ್ ಆಗಿತ್ತು ಅಂತ ಅಂದರೆ ಅದು ಪಾಠ ಕೇಳೋರಿಗೂ ಕಷ್ಟ, ಪಾಠ ಮಾಡೋರಿಗೂ ಕಷ್ಟ. ಆ ಕೈಂಡ್ ಆಫ್ ಎನ್ವೈರ್ನಮೆಂಟ್. ವೈಲ್ ದಿಸ್ ಈಸ್ ಟು ಬಿ ಮೇಂಟೈನ್ ಬೈ ಬೋತ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್. ಆ್ಯಂಡ್ ಇನ್ನೊಂದು ಅರ್ಥದಲ್ಲಿ ಏನು ಅಂತಂದರೆ, ಈಗ ಟೀಚರೂ ಅಷ್ಟೇನೆ ಕ್ಲಾಸಿಗೆ ಇರ್ರಿಲೆವೆಂಟ್ ಆಗಿರುವಂತಹ ವಿಷಯಗಳನ್ನು ಮಾತಾಡಬಾರ್ದು ಕ್ಲಾಸಲ್ಲಿ, ಮತ್ತು ಸ್ಟೂಡೆಂಟ್ಸ್ಗಳು ಅಷ್ಟೇನೆ ಜಾಸ್ತಿ ಗಲಾಟೆ ಮಾಡಲಿಲ್ಲ, ಸೈಲೆಂಟಾಗಿ ಕೂತ್ಕೊಂಡಾಗ ಟೀಚ್ ಮಾಡೋದು ಇನ್ನೂ ಸುಲಭ ಆಗ್ತಾ ಹೋಗುತ್ತೆ. ಫಾರ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ಎಜುಕೇಷನ್, ಕಾನ್ಸಂಟ್ರೇಷನ್ ಆಫ್ ಸ್ಟೂಡೆಂಟ್ಸ್ ಇಸ್ ರಿಕ್ವೈರ್ಡ್. ಸೊ ಮಕ್ಕಳು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಅಂದರೆ ಆ ಕಾನ್ಸಂಟ್ರೇಷನ್ ಆಫ್ ಸ್ಟೂಡೆಂಟ್. ವಿದ್ಯಾರ್ಥಿಯ ಒಂದು ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. Teacher need to focus of behavior of students along with the factors to improve a classroom environment so that the student listens a teacher voice while interacting with the students. The major factor ಇಲ್ಲಿ ಪ್ಲೇ ಆಗೋದೇನು ಅಂತಂದರೆ ಟೀಚರಿನ ವಾಯ್ಸ್. ಈಗ ಟೀಚರ್ ವಾಯ್ಸು ತುಂಬ ಲೋ ಆಗಿದೆ, ಅದೇನಾಗ್ತಾ ಇರುತ್ತೆ, ಲಾಸ್ಟ್ ಬೆಂಚ್ ಮಕ್ಕಳಿಗೆ ಕೇಳಿಸ್ತಾನೆ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ, ಅವರ ಒಂದು ಲೋಕದಲ್ಲಿ ಅವ್ರು ಮುಳುಗೋಗ್ಬಿಡ್ತಾರೆ, ಮಾತಾಡಿಕೊಂಡು ಚಿಟ್ ಮಾಡಿಕೊಂಡು ಕ್ಲಾಸ್ ಕಡೆ ಗಮನ ಕೊಡೋಕ್ಕೆ ಹೋಗಲ್ಲ. ಅಟ್ ದ ಸೇಮ್ ಟೈಮ್ ವಾಯ್ಸು ತುಂಬ ರೂಡಾಗಿ ಜೋರಾಗೂ ಇರಬಾರ್ದು. ಒಂದು ಮೀಡಿಯಮ್ ಫೇಸಲ್ಲಿ ವಾಯ್ಸ್ ಇಟ್ಕೊಂಡು ಮಕ್ಕಳ ಜೊತೆ ಒಳ್ಳೆ ರೀತಿಯಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಹೋದಾಗ ಆ ಒಂದು ಲರ್ನಿಂಗ್ ಎನ್ವೈರ್ನಮೆಂಟು ಈಸಿಯಾಗಿ ನಮಗೆ ಕೋಪಪ್ ಆಗ್ತಾ ಹೋಗುತ್ತೆ. ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರ್. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಅ ಟೀಚರ್ ಆ್ಯಂಡ್ ಅ ಸ್ಟೂಡೆಂಟ್ ಆಲ್ಸೋ ಅಫೆಕ್ಟ್ ಅ ಲರ್ನಿಂಗ್ ಕರ್ವ್. ಸೊ ವಿದ್ಯಾರ್ಥಿಯ ಒಂದು ಎಕನಾಮಿಕ್ ಮತ್ತು ಸೋಷಿಯಲ್ ಬ್ಯಾಕ್ಗ್ರೌಂಡು ಬೋತ್ ವಿದ್ಯಾರ್ಥಿ ಮತ್ತು ಟೀಚರ್ ಇಬ್ಬರದು ಕೂಡ ಒಂದು ಲರ್ನಿಂಗ್ ಫ್ಯಾಕ್ಟರ್ನ ಅಫೆಕ್ಟ್ ಮಾಡುತ್ತಾ ಹೋಗುತ್ತೆ. ಇಟ್ ಹ್ಯಾಸ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಫೆಕ್ಟ್ಸ್ ಆನ್ ಥಿಂಕಿಂಗ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಅ ಟೀಚರ್ ಬೋತ್. Various study of teaching has pointed a poor and rich students classify economically and these factors influence on their learning speed. On the other side, if the teacher is paid less in terms of salary, this also impact the thinking level and the ways of teaching in the classroom. ಈಗ ಎಷ್ಟೋ ಬಾರಿ ನಾವು ನೋಡಿರ್ಬೋದು, ಟೀಚರ್ಸ್ಗಳಿಗೆ ಅವರು ಏನು ವರ್ಕ್ ಮಾಡ್ತಾ ಇರ್ತಾರೋ ಅದಕ್ಕೆ ಸರಿ ಹೊಂದುವಂತಹ ಸ್ಯಾಲ್ರಿ ಅವ್ರಿಗೆ ಸಿಗ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅವರಿಗೆ, ಓಕೆ ಇಫ್ ದೇ ಆರ್ ಪೇಯಿಂಗ್ ಲೆಸ್ ಅಂತಂದರೆ ನಾನು ಅಷ್ಟಕ್ಕೆ ತಕ್ಕಂತೆ ಕೆಲಸ ಮಾಡಿದ್ರೆ ಬೆಟರ್ ಅಲ್ವ, ನಾನು ಯಾಕೆ ಹೆಚ್ಚಿಗೆ ಕೆಲಸ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಬರುತ್ತೆ. ಸೊ ಆಗ ಏನಾಗುತ್ತೆ, ಮಕ್ಕಳ ಥಿಂಕಿಂಗ್ ಲೆವೆಲನ್ನು ಅವ್ರು ಇನ್ಕ್ರೀಸ್ ಮಾಡೋಕ್ಕಾಗಲ್ಲ, ಅವ್ರ ಡಿಸಿಷನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ. ಅಂದರೆ ಆಗಲ್ಲ ಇನ್ ದ ಸೆನ್ಸ್ ದೇ ಆರ್ ನಾಟ್ ಪುಟ್ಟಿಂಗ್ ದೇರ್ ಎಫರ್ಟ್ಸ್ ಅಂತ. ಬಿಕಾಸ್ ವೆನ್ ದೇ ಆರ್ ಪೇಯ್ಡ್ ಲೆಸ್, ಇಷ್ಟೊಂದು ಕೆಲಸಕ್ಕೆ ಅಷ್ಟು ಕಡಿಮೆ ಸಂಬಳ ಕೊಡ್ತಿದ್ದಾರಲ್ಲ, ದೆನ್ ವೈ ಐ ಹ್ಯಾವ್ ಟು ಡೂ ಅನ್ನೋಂಥ ಮೈಂಡ್ ಸೆಟ್ ಬಂದುಬಿಡುತ್ತೆ. ಸೊ ಈ ಒಂದು ಎಕನಾಮಿಕ್ ಫ್ಯಾಕ್ಟರ್ ಕೂಡ ಇಲ್ಲಿ ತುಂಬ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಇನ್ನೊಂದೇನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಮಗು ಒಂದು 50% ಸ್ಕೋರ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋದು, 50% ಸ್ಕೋರ್ ಮಾಡ್ತಾ ಇದೆ. ಆ ಮಗುವಿಂದ ಅಂದರೆ ಆ ಮಗುವಿನ ಕೆಪಾಬಿಲಿಟಿ ಆ್ಯಸ್ ಆಫ್ ನಾವು ಇರುವಂಥದ್ದು ಓನ್ಲಿ 50%. ಇಫ್ ಪೇರೆಂಟ್ಸ್ ಏನಾದರೂ ಆ ಮಗುವಿಂದ 90% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಆ ಮಗುವಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ, ಮತ್ತು ಆ ಮಗುಗೂ ಆ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ತುಂಬ ಕಷ್ಟ ಆಗುತ್ತೆ. Every parents have some sort of expectation with his word in terms of what and where they want to see their children. This has psychological impact on a students causing a stress and impairments. ಸೊ ಕಂಟಿನ್ಯೂಸ್ ಆಗಿ ಇಲ್ಲ ನೀನು 90% ತೆಗಿಬೇಕು, ಕ್ಲಾಸಲ್ಲಿ ನೀನೇ ಫಸ್ಟ್ ಬರಬೇಕು ಅಂತ ಕಂಟಿನ್ಯೂಸ್ ಆಗಿ ಮಕ್ಕಳ ಮೇಲೆ ಆ ಒಂದು ಸ್ಟ್ರೆಸ್ ಹಾಕ್ತಾ ಹೋದಾಗ ಅವ್ರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗಲ್ಲ. ಸೊ ಅದು ಅಗೈನ್ ನಿಂತಾನೆ ಏನಾಗುತ್ತೆ, ಅವರ ಲರ್ನಿಂಗ್ ಮೆಥಡ್ ಮೇಲೆ ಅಥವಾ ಅವ್ರ ಲರ್ನಿಂಗ್ ಸ್ಪೀಡ್ ಮೇಲೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇಟ್ ಆಫನ್ ಸೀನ್ ದ್ಯಾಟ್ ಇಫ್ ಅ ಸ್ಟೂಡೆಂಟ್ ಇಸ್ ನಾಟ್ ಏಬಲ್ ಟು ಪರ್ಫಾರ್ಮ್ ಮೆಂಟಲಿ, ಇಟ್ ಕ್ರಿಯೇಟ್ ಅ ಡಿಪ್ರೆಷನ್ ಆ್ಯಂಡ್ ಸಮ್ಟೈಮ್ಸ್ ಲೀಡ್ಸ್ ಟು ಅ ಲೈಫ್ ಫೇಲ್ಯೂರ್. ಸೊ ಈಗ ಕೆಲವೊಂದ್ಸತಿ ಏನಾಗುತ್ತೆ, ತುಂಬ ಮಕ್ಕಳ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೊರೆ ಏನಿರುತ್ತೋ ಅದನ್ನು ನೀವು ಹಾಕಿದಾಗ ಯಾವಾಗ ಆ ಮಕ್ಕಳಿಗೆ ಆ ಒಂದು ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕಾಗಿಲ್ವೋ ಅದು ಅವರೇನೋ ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿರಲ್ವೋ ಆವಾಗ ಅವ್ರಿಗೆ ಡಿಪ್ರೆಷನ್ಸ್ ಶುರು ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ, ಮಕ್ಕಳ ಮನಸ್ಥಿತಿ ತುಂಬ ಏನು ಹೇಳ್ತಾರೆ ಸಾಫ್ಟ್ ಇರುವಂಥ ಮನಸ್ಥಿತಿ ಇದ್ದಾಗ ಅಥವಾ ಸೂಕ್ಷ್ಮ ಮನಸ್ಥಿತಿ ಮಕ್ಕಳಿದ್ರೆ ಅವರು
ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಲಿಗೂ ಹೋಗ್ತಾರೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಒಂದು ಟೀಚಿಂಗನ್ನು ಕೂಡ ಅಫೆಕ್ಟ್ ಮಾಡುತ್ತೆ, ಲರ್ನಿಂಗನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ದಟ್ಸ್ ದ ರೀಸನ್ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇನ್ ದ ಲರ್ನಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್ to ease out a burden on the students and helping them to improve learning as all over. ಸೊ ಹಾಗಾಗಿ ಪೇರೆಂಟ್ಸ್ಗಳಿಗೂ ತಮ್ಮ ಮಗುವಿನ ಫೇಸ್ ಆಫ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ ನಾವು, ಆ ಫೇಸ್ ಕೂಡ ಆ ಪೇರೆಂಟ್ಸ್ಗಳಿಗೂ ಗೊತ್ತಿರಬೇಕು. ಅವರ ಒಂದು ಮಗು ಯಾವ ಫೇಸಲ್ಲಿ ಕಲಿತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು 5th ಸ್ಟ್ಯಾಂಡರ್ಡ್ ಅಂತ ತಗೊಳ್ಳಿ. 5th ಹಿ ಈಸ್ ಏಬಲ್ ಟು ಸ್ಕೋರ್ 60% ಅಂತ ಅಂದಾಗ you can push him that he can score around 70 to 75%. ನೆಕ್ಸ್ಟ್ ಸ್ಟೇಜಿಗೆ ಬಂದಾಗ ಆಲ್ ಆಫ್ ಅ ಸಡನ್ ಆ ಒಂದು ಮಗು 6th ಬಂದ ತಕ್ಷಣ ಯು ಹ್ಯಾವ್ ಟು ಸ್ಕೋರ್ 90% ನೋ ಮ್ಯಾಟರ್ ವಾಟ್ ಅಂದಾಗ 60 to 90 ಸಡನ್ ಜಂಪ್ ಮಾಡೋಕ್ಕೆ ಅದಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಪ್ರೋಸೆಸ್ ಅಥವಾ ಆ ಒಂದು ಫೇಸನ್ನು ಪೇರೆಂಟ್ಸು ಆಸ್ ವೆಲ್ ಆಸ್ ಟೀಚರ್ಸ್ ತಿಳ್ಕೊಂಡಿದ್ರೆ ಲರ್ನಿಂಗನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗಬಹುದು. ಇನ್ಸ್ಟಿಟ್ಯೂಷನ್ teacher is abiding by administrative policy of the institution affecting the learning process. ಈಗ ಫಾರ್ ಎಕ್ಸಾಂಪಲ್ ಒಂದು ಇನ್ಸ್ಟಿಟ್ಯೂಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಇನ್ಸ್ಟಿಟ್ಯೂಷನಲ್ಲಿ ಇದೇ ರೀತಿಯಾಗಿರುವಂತಹ ಮೆಥಡ್ಸ್ಗಳನ್ನು ಯೂಸ್ ಮಾಡಿ ಟೀಚ್ ಮಾಡಬೇಕು ಅಂತ ಒಂದೇನೋ ರೂಲ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಮೆಥಡ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಆ ಮೆಥಡ್ಗೆ ಕನ್ವೀನಿಯೆಂಟ್ ಆಗಿಲ್ಲ. ಐ ಲವ್ ಅ ಫ್ರೀಡಮ್ ಕೈಂಡ್ ಆಫ್ ಟೀಚಿಂಗ್. ಅಂದರೆ ನನಗೆ ಈಗ ನನ್ನದೇ ಒಂದು ಟೈಪ್ ಆಫ್ ಟೀಚಿಂಗ್ ಇರುತ್ತೆ, ಆ ವೇಯಲ್ಲಿ ಟೀಚ್ ಮಾಡಿದ್ರೆ ಮಾತ್ರ ನನಗೆ ಕ್ಲಾಸ್ ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ನನ್ನ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಅದು ಎಫೆಕ್ಟಿವ್ ಆಗಿ ಕೂಡ ರೀಚ್ ಆಗುತ್ತೆ. ಆದರೆ ಈ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಏನು ಮಾಡ್ತಾರೆ, ಆ ಒಂದು ಫ್ರೀಡಮ್ನೆಸ್ನ ಕೊಟ್ಟಿರಲ್ಲ. ಸೊ ಆವಾಗ ಲರ್ನಿಂಗ್ ಪ್ರೋಸೆಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. There are a chance that teacher want to deliver in the way he loves to do, but the institution policy don't allow him to use his own method. So ಆ ಒಂದು ಓನ್ ಮೆಥಡನ್ನು ಯೂಸ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ದೀಸ್ ಲೀಡ್ಸ್ ಟು ಡಿಸ್ಸ್ಯಾಟಿಸ್ಫಿಕೇಷನ್ ಇನ್ ಟೀಚರ್ ಕಾಸಿಂಗ್ ಅ ಲರ್ನಿಂಗ್ ಪ್ರೋಸೆಸ್ ಟು ಸ್ಲೋ ಡೌನ್. ಸೊ ಇದರಿಂದ ಡಿಸ್ಸ್ಯಾಟಿಸ್ಫಿಕೇಷನ್ ಆಗುತ್ತೆ ಟೀಚರ್ಗೆ, ದೆನ್ ಅಗೇನ್ ಅಲ್ಲೂ ಕೂಡ ಲರ್ನಿಂಗ್ ಪ್ರೋಸೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಟ್ ಶುಡ್ ನಾಟ್ ಬಿ ದ ಕೇಸ್ ದ್ಯಾಟ್ ದ ಟೀಚರ್ ಶುಡ್ ಅಲೋ ದ ವೇ ದೇ ವಾಂಟ್, ಬಟ್ ಎಫೆಕ್ಟಿವ್ ಪ್ಲಾನಿಂಗ್ ಆಫ್ ಲೆಸನ್ ಆ್ಯಂಡ್ ಕನ್ಸಲ್ಟೇಷನ್ ಟು ಇಂಪ್ರೂವ್ ಅ ಲರ್ನಿಂಗ್ ಪಾತ್ ಇಸ್ ರಿಕ್ವೈರ್ಡ್ ಇನ್ ಲೈನ್ ವಿತ್ ದ ಇನ್ಸ್ಟಿಟ್ಯೂಷನ್ ಪಾಲಿಸಿ. ಸೊ ಹಾಗಾಗಿ ಒಂದು ಯಾವುದೋ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಒಂದು ಅಕಾಡೆಮಿ ಆಗಿರ್ಬೋದು, ಅದರ ಪಾಲಿಸಿ ಯಾವ ರೀತಿ ಆಗಿರಬೇಕು ಅಂದರೆ ಇಟ್ ಶುಡ್ ಬಿ ಅ ಮ್ಯೂಚುವಲ್ ಒನ್. ಬೋತ್ ಇನ್ಸ್ಟಿಟ್ಯೂಷನ್ ಅವರಿಗೂ ಆ ಒಂದು ಪಾಲಿಸಿ ಹೆಲ್ಪ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಟೀಚರಿಗೂ ಹೆಲ್ಪ್ ಆಗಬೇಕು. ಆ್ಯಂಡ್ ಫೈನಲ್ ರಿಸಲ್ಟ್ ಏನಾಗಿರಬೇಕು ಅಂದರೆ ಏನೇ ಪಾಲಿಸಿ ಮಾಡಿದ್ರು ಅದು ಲರ್ನರ್ ಸೆಂಟರ್ಡ್ ಆಗಿರಬೇಕು, ವಿದ್ಯಾರ್ಥಿಗೆ ಅದು ಈಸಿಯಾಗಿ ಕನ್ವೆ ಆಗೋ ರೀತಿಯಲ್ಲಿ ಇರಬೇಕು. ಸೊ ಈ ಕೆಲವೊಂದು ಟೀಚಿಂಗ್ ಸ್ಕಿಲ್ಸ್ ಅಂತ ಏನು ಇದೆ ಅದು NCERT ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಪಬ್ಲಿಕ್ ಕೋರ್ ಟೀಚಿಂಗ್ ಸ್ಕಿಲ್ ದಟ್ ಹ್ಯಾಸ್ ಬಿನ್ ಲೇಡ್ ಸ್ಟ್ರೆಸ್ ಆನ್ ದ ಫಾಲೋಯಿಂಗ್ ಥಿಂಗ್ಸ್. ಅಂದರೆ ಈ ಎಲ್ಲ ಸ್ಕಿಲ್ಸ್ಗಳು ಇದ್ದರೆ ಯು ಕ್ಯಾನ್ ಮೇಕ್ ಟೀಚಿಂಗ್ ಈವನ್ ಮೋರ್ ಎಫೆಕ್ಟಿವ್. ಸೊ ತುಂಬ ಎಫೆಕ್ಟಿವ್ ಆಗಿ ಮಾಡ್ಬೋದು. ದ ವೆರಿ ಫಸ್ಟ್ ಇಸ್ ರೈಟಿಂಗ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ಗಳನ್ನು. ನಾವು ಒಂದು ಲೆಸನ್ ಪ್ಲ್ಯಾನ್ ಮಾಡಬೇಕಾದ್ರೆ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ಗಳನ್ನ ಬರಿತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಅನಾಲಿಸಿಸ್, ಈ ಎಲ್ಲ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ಗಳನ್ನು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾನ್ಸೆಪ್ಟನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಆರ್ ಡಿಫೈನ್ ಮಾಡ್ಬೋದು, ಈ ರೀತಿಯಾಗಿರುವಂಥದ್ದು ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸನ್ನು ಬರೆಯೋದು ಕ್ಲೀನಾಗಿ ಗೊತ್ತಿರಬೇಕು. ಆರ್ಗನೈಸಿಂಗ್ ದ ಕಂಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಟೆಂಟ್ ಫೋರ್ಸ್ ಅಂತ ನೀವು ಒಂದು ಕಂಟೆಂಟ್ ತೊಗೊಳ್ತೀರಾ ಅಂತಂದರೆ ಯು ಹ್ಯಾವ್ ಟು ಆರ್ಗನೈಸ್ ಇಟ್. ಫಸ್ಟು ನೀವು ಮಕ್ಕಳಿಗೆ ಮೀನಿಂಗ್ ಆಫ್ ಫೋರ್ಸನ್ನು ತಿಳಿಸ್ಕೊಡ್ಬೇಕು. ದೆನ್ ಯು ಹ್ಯಾವ್ ಟು ಸೇ ದ ಡೆಫಿನೇಷನ್ ಆಫ್ ಡೆಫಿನೇಷನ್ ಆಫ್ ಫೋರ್ಸ್. ಅಟ್ ದ ಸೇಮ್ ಟೈಮ್ you have to give n number of examples to make the student to understand about the force. ಈ ರೀತಿಯಾಗಿ ಕಂಟೆಂಟನ್ನು ನೀವು ಯಾವ ರೀತಿ ಆರ್ಗನೈಸ್ ಮಾಡ್ತೀರಾ. ಕ್ರಿಯೇಟಿಂಗ್ ಅ ಸೆಟ್ ಫಾರ್ ಇಂಟ್ರೊಡ್ಯೂಸಿಂಗ್ ಅ ಲೆಸನ್. ಈಗ ಫೋರ್ಸ್ ಅನ್ನೋ ಒಂದು ಲೆಸನನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಕ್ಲಾಸಿಗೆ ಅಂದರೆ ನೀವು ಏನೇನೆಲ್ಲ ಅಲ್ಲಿ ತರ್ಬೋದು, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಅಥವಾ ಏನೆಲ್ಲ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬಹುದು ಅಂತ. ಆಮೇಲೆ ಒಂದು ಪಾಠನ ಇಂಟ್ರೊಡ್ಯೂಸ್ ಮಾಡೋವಂಥದ್ದಾಗಿರ್ಬೋದು ಕ್ಲಾಸಿಗೆ. ಸೊ ನನ್ನ ಕ್ಲಾಸಿಗೆ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಎವ್ರಿವನ್, ಇವತ್ತು ನಾನು ಫೋರ್ತ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆ ಫೋರ್ಸ್ ಅಂದರೆ ಇದು ಮೀನಿಂಗ್, ಆ ಥರ ಮಾಡೋದ್ರಿಂದ ಅವ್ರಿಗೆ ತಲೆಗೆ ಹೋಗಲ್ಲ. ಸೊ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಇಟ್ ಫಾರ್ ದಮ್. ಯಾಕಂದರೆ ಅವ್ರಿಗೆ ಡೈಲಿ ಲೈಫ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಟು ಫೋರ್ಸ್ ಎಷ್ಟೊಂದು ಆಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಹೇಳ್ತಾ ಹೋಗಬೇಕು. ಸ್ಟ್ರಕ್ಚರಿಂಗ್ ದ ಕ್ಲಾಸ್ ರೂಮ್ ಕ್ವೆಶನ್ಸ್. ನೀವು ಕ್ಲಾಸ್ ರೂಮಲ್ಲಿ ಕೇಳುವಂತಹ ಕ್ವೆಶನ್ಸ್ಗಳು ವೆರಿ ವೆಲ್ ಸ್ಟ್ರಕ್ಚರ್ಡ್ ಆಗಿರಬೇಕು. ಸುಮ್ಮನೆ ಹ್ಯಾಪಜೋಡಸ್ ಆಗಿ ಅಥವಾ ರ್ಯಾಂಡಮ್ ಆಗಿ ಕ್ವೆಶನ್ಸ್ಗಳನ್ನು ಕೇಳಬಾರ್ದು. ಕ್ವೆಶನ್ ಡೆಲಿವರಿ ಆ್ಯಂಡ್ ಇಟ್ಸ್ ಡಿಸ್ಟ್ರಿಬ್ಯೂಷನ್. ಯಾವಾಗಲೂ ಒಂದೇ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗಳಿಗೆ ಕ್ವೆಶನ್ ಕೇಳಬಾರ್ದು. ಆಗ ಇನ್ನೊಂದು ವಿದ್ಯಾರ್ಥಿ ಏನು ಅಂದ್ಕೊಳ್ತಾರೆ, ಓಕೆ ಈ ಟೀಚರ್ ಯಾವಾಗಲೂ ಪಾರ್ಶಾಲಿಟಿ ಮಾಡ್ತಾರೆ, ಅವರೇ ಇವ್ರ ಫೇವ್ರೆಟ್ ಸ್ಟೂಡೆಂಟ್, ಅವ್ರಿಗೆ ಮಾತ್ರ ಕೇಳ್ತಾರೆ, ಸೊ ನಾವ್ಯಾಕೆ ಆನ್ಸರ್ ಮಾಡಬೇಕು, ಗೊತ್ತಿದ್ದರೂ ಆನ್ಸರ್ ಮಾಡಲಿಲ್ಲ ಕೂತ್ಕೊಬಿಡ್ತಾರೆ. ಸೊ ಯು ಹ್ಯಾವ್ ಟು ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ರೆಸ್ಪಾನ್ಸ್ ಮ್ಯಾನೇಜ್ಮೆಂಟ್. ಯಾವುದಾದ್ರೂ ಒಂದು ವಿದ್ಯಾರ್ಥಿ ಆನ್ಸರ್ ಹೇಳಿದಾಗ ಇಫ್ ಇಟ್ ಈಸ್ ರಾಂಗ್ ಆಲ್ಸೋ ಯು ಹ್ಯಾವ್ ಟು ರೆಸ್ಪಾಂಡ್ ದೆಮ್. ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ದೆರ್ ಈಸ್ ವೆರಿ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ರಿಯಾಕ್ಟ್ ಆ್ಯಂಡ್
ರೆಸ್ಪಾನ್ಸ್. ಸೊ ನೀವು ಟೈಮ್ ತೊಗೊಂಡು ಆ ಮಗುಗೆ ಹೇಳಬೇಕು ಯಾಕೆ ಆನ್ಸರ್ ನೀನು ಹೇಳಿದೆ ಅಂತ ತಿಳ್ಕೊಂಡು ದೆನ್ ಯು ಹ್ಯಾವ್ ಟು ಗಿವ್ ಹಿಮ್ ಅ ಪ್ರಾಪರ್ ಆನ್ಸರ್. ದೆನ್ ಎಕ್ಸ್ಪ್ಲನೇಷನ್ ಆಫ್ ಥಿಂಗ್ಸ್, ಇಲಿಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್. ತುಂಬ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋದಷ್ಟು, ಉದಾಹರಣೆಗಳನ್ನ ಕೊಡ್ತಾ ಹೋದಷ್ಟು ಅವ್ರಿಗಿನ್ನ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯೂಸಿಂಗ್ ಅ ಟೀಚಿಂಗ್ ಏಡ್ಸ್, ಇನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ದೆನ್ ಸ್ಟಿಮ್ಯುಲಸ್ ವೇರಿಯೇಷನ್ಸ್ಗಳು, ಪೇಸಿಂಗ್ ಆಫ್ ದ ಲೆಸನ್, ಪ್ರಮೋಟಿಂಗ್ ಅ ಪ್ಯೂಪಿಲ್ ಪಾರ್ಟಿಸಿಪೇಷನ್, ವಿದ್ಯಾರ್ಥಿಗಳನ್ನು ಒಂದು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಮಾಡುವಂಥದ್ದು. ಯೂಸ್ ಆಫ್ ಅ ಬ್ಲ್ಯಾಕ್ ಬೋರ್ಡ್, ಬರೀ ಫೋರ್ಸ್ ಡೆಫಿನೇಷನನ್ನು ಹೇಳೋ ಬದಲು ಆ ಫೋರ್ಸಿನ ಒಂದು ಮೀನಿಂಗನ್ನು ಬೋರ್ಡ್ ಮೇಲೆ ಬರೆಯುವಂಥದ್ದು. ಅಚೀವಿಂಗ್ ಅ ಕ್ಲೋಜರ್ ಆಫ್ ದ ಲೆಸನ್, ಗಿವಿಂಗ್ ಅಸೈನ್ಮೆಂಟ್ಸ್, ದೆನ್ ಇವ್ಯಾಲ್ಯೂಯೇಟಿಂಗ್ ದ ಪ್ಯೂಪಿಲ್ ಪ್ರೋಗ್ರೆಸ್. ನೀವು ಏನೇನು ಮಾಡಿರ್ತೀರೋ ಅದು ರಿಲೇಟೆಡ್ ಆಗಿ ಅಸೈನ್ಮೆಂಟ್ ಕೊಡೋದಾಗಿರ್ಬೋದು ಅಥವಾ ಮಕ್ಕಳನ್ನ ಇವ್ಯಾಲ್ಯೂಯೇಟ್ ಮಾಡುವಂಥದ್ದಾಗಿರ್ಬೋದು. ಡಯಾಗ್ನೈಸ್ ಅ ಪ್ಯೂಪಿಲ್ ಲರ್ನಿಂಗ್ ಡಿಫಿಕಲ್ಟೀಸ್ ಆ್ಯಂಡ್ ಟೇಕಿಂಗ್ ರೆಮಿಡಿಯಲ್ ಮೆಷರ್ಸ್. ವಿದ್ಯಾರ್ಥಿಯ ಒಂದು ಲರ್ನಿಂಗ್ ಡಿಫಿಕಲ್ಟೀಸ್ ಏನಿರುತ್ತೆ, ಯಾವ ಒಂದು ಹಂತದಲ್ಲಿ ವಿದ್ಯಾರ್ಥಿ ಕಷ್ಟಪಡ್ತಿದ್ದಾನೆ ಅಂತ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಒಂದು ರೆಮಿಡಿಯಲ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು. ದೆನ್ ಮ್ಯಾನೇಜ್ಮೆಂಟ್ ಆಫ್ ದಿ ಕ್ಲಾಸ್. ಮ್ಯಾನೇಜ್ಮೆಂಟ್ ಆಫ್ ದಿ ಕ್ಲಾಸ್ ಅಂದರೆ ಈಗ ಕ್ಲಾಸಲ್ಲಿ ಒಂದು 30+ ಇರ್ತಾರೆ ಅಥವಾ 25+ ವಿದ್ಯಾರ್ಥಿಗಳಿದ್ದರೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಗಮನ ವಹಿಸಬೇಕು ಅಂತ ನಿಮಗೆ ಗೊತ್ತಿರಬೇಕು. ಮತ್ತು ಎಲ್ಲ ವಿದ್ಯಾರ್ಥಿಯನ್ನು ನೀವು ಕನ್ಸಿಡರೇಷನ್ಗೆ ತೊಗೊಳ್ಬೇಕು. ಯಾವುದೋ ಒಂದು 4-5 ವಿದ್ಯಾರ್ಥಿಗಳನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳೋವಂಥದ್ದಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಕನ್ಸಿಡರೇಷನ್ ಇರಬೇಕು. ಸೊ ಇದರಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಹೋಗುವಂಥದ್ದು ಏನು ಅಂತಂದರೆ ಮೈಕ್ರೋ ಟೀಚಿಂಗ್ ಅಂತ ಬರುತ್ತೆ. ಸೊ ಮೈಕ್ರೋ ಟೀಚಿಂಗಿನ ಮುಂಚೆ ಈ ಲಿಸ್ಟನ್ನು ನಾವು ನೋಡಿದ್ವಲ್ಲ, ಸ್ಕಿಲ್ಸ್ ಆಫ್ NCERT ಗಿವನ್ ಬೈ ದ ಥಿಂಗ್ಸ್. ಸೊ ದಿಸ್ ಇಸ್ ದ ಲಾಸ್ಟ್ ಕಾನ್ಸೆಪ್ಟ್ ದಟ್ ವಿ ಆರ್ ಡೂಯಿಂಗ್, ದಟ್ ಈಸ್ ಮೈಕ್ರೋ ಟೀಚಿಂಗ್. ಮೈಕ್ರೋ ಟೀಚಿಂಗ್ ಈಸ್ ಅ ಪ್ರಾಡಕ್ಟ್ ಆಫ್ ರಿಸರ್ಚ್ ಅಟ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ. ಅಂದರೆ ಈಗ ಒಂದು 45 ಮಿನಿಟ್ಸ್ ಕ್ಲಾಸಿಗಿನ ಮುಂಚೆ ವಿ ಶುಡ್ ನೋ ಅ 15 ಮಿನಿಟ್ ಆಫ್ ಟೀಚಿಂಗ್ ಥಿಂಗ್ಸ್. ಸೊ ಇದನ್ನು ಡೆವಲಪ್ ಮಾಡಿದ್ದು ಯಾರು ಅಂದರೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅವರು. ಇಟ್ ವಾಸ್ ಫಸ್ಟ್ ಅಡಾಪ್ಟೆಡ್ ಇನ್ 1961 ಬೈ DWYTE W. Allen ಆ್ಯಂಡ್ ಹಿಸ್ ಕೋ-ವರ್ಕರ್ಸ್. ಫಸ್ಟ್ ಇದನ್ನು ಅಡಾಪ್ಟ್ ಮಾಡಿದ್ದು 1961 ಈ ಒಂದು ಪರ್ಸನ್ಸ್ಗಳಿಂದ. ಇಟ್ ಇಂಪ್ಲೈಸ್ ಮೈಕ್ರೋ ಎಲಿಮೆಂಟ್ ದಟ್ ಸಿಸ್ಟಮ್ಯಾಟಿಕಲಿ ಅಟೆಂಪ್ಟ್ಸ್ ಟು ಸಿಂಪ್ಲಿಫೈ ದ ಕಾಂಪ್ಲೆಕ್ಸಿಟೀಸ್ ಆಫ್ ಟೀಚಿಂಗ್ ಪ್ರೋಸೆಸ್. 15 ಮಿನಿಟ್ಸಿನ ಒಂದು ಟೀಚಿಂಗ್ ಪ್ರೋಸೆಸ್ಸಲ್ಲಿ ಏನೇನೆಲ್ಲ ಕಾಂಪ್ಲೆಕ್ಸಿಟಿ ಇದೆ ಅಂತ ನಾವು ತಿಳ್ಕೊಂಡು ನಾವೇನು ಮಾಡ್ಬೋದು, ಅದನ್ನು ಓವರ್ಕಮ್ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ಬಿಫೋರ್ 45 ಮಿನಿಟ್ಸ್ ಕ್ಲಾಸಿಗಿನ ಮುಂಚೆ 15 ಮಿನಿಟ್ಸ್ ಕ್ಲಾಸನ್ನು ಕಂಡಕ್ಟ್ ಮಾಡುವಂಥದ್ದು. ಸೊ ದಟ್ ವಿ ಕಾಲ್ ಇಟ್ ಆಸ್ ಮೈಕ್ರೋ ಟೀಚಿಂಗ್. Teaching is a complex process. It cannot be mastered in a rigid and general setting. So it is analyzed into a well-defined components that can be practiced, taught and evaluated. So ಅದು ಒಂದು well-defined component ಒಳಗಡೆ ಆಗಿರಬೇಕು ಮತ್ತು ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಇವ್ಯಾಲ್ಯೂಯೇಟ್ ಕೂಡ ಮಾಡ್ತಾ ಇರಬೇಕು. ಪ್ರತಿ ಬಾರಿಯೂ ನಮ್ಮ ಟೀಚಿಂಗ್, ಈಗ ಒಂದು ಕ್ಲಾಸ್ ನಾವು ಟೀಚ್ ಮಾಡಿ ಬಂದಿದ್ದೀವಿ ಅಂದಮೇಲೆ ಆ ಕ್ಲಾಸಲ್ಲಿ ನಾನು ಏನೇನು ಸರಿ ಮಾಡ್ಕೋಬಹುದಿತ್ತು ಇನ್ನು ಅಂತ ನಾನು ಯೋಚನೆ ಮಾಡಿ ರಿಫ್ಲೆಕ್ಟಿವ್ ಥಿಂಕಿಂಗ್ ಮಾಡಿ ನೆಕ್ಸ್ಟ್ ಕ್ಲಾಸ್ಗೆ ಸರಿಪಡಿಸ್ಕೊಳ್ತಾ ಹೋಗುವಂಥದ್ದು. ಸೊ ಮೈಕ್ರೋ ಟೀಚಿಂಗ್ ಕಾನ್ಸಂಟ್ರೇಟ್ ಆನ್ ಸ್ಪೆಸಿಫಿಕ್ ಟೀಚಿಂಗ್ ಬಿಹೇವಿಯರ್ಸ್ ಆ್ಯಂಡ್ ಪ್ರೊವೈಡ್ಸ್ ಆಪರ್ಚುನಿಟಿ ಫಾರ್ ಪಾರ್ಟಿಸಿಪೇಟಿಂಗ್ ಅ ಟೀಚಿಂಗ್ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್. So through micro teaching the behavior of the teacher pupil is modified and the teaching learning process is more effective by ದ ಸ್ಕಿಲ್ ಟ್ರೈನಿಂಗ್. ಸೊ ಈ ಮೈಕ್ರೋ ಟೀಚಿಂಗಲ್ಲಿ ಏನಾಗುತ್ತೆ, ಒಂದು ಟೀಚಿಂಗಿನ ಸ್ಕಿಲ್ಲು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆ ಟೀಚಿಂಗ್ ಸ್ಕಿಲ್ ಎಷ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಆ ಒಂದು ಇಂಪ್ರೂವ್ನೆಸ್ಸು ನಮಗೆ ಈ 45 ಮಿನಿಟ್ಸ್ ಕ್ಲಾಸಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ನಮ್ಮ ಏನೇ ಒಂದು ನೆಗೆಟಿವ್ಸ್ ಇರುತ್ತೆ ಅಥವಾ ಈಗ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸಡನ್ನಾಗಿ ಪಾಸ್ ಕೊಡುವಂಥದ್ದಾಗಿರ್ಬೋದು, ಅವೆಲ್ಲವನ್ನು ನಾವು ಈ ಮೈಕ್ರೋ ಟೀಚಿಂಗಲ್ಲಿ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ಮತ್ತು ಕಂಟೆಂಟನ್ನು ಯಾವ ರೀತಿಯಾಗಿ ನಾವು ಪ್ರೆಸೆಂಟ್ ಮಾಡೋದು, ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ಸ್ ಹ್ಯಾಸ್ ಬಿನ್ ಲರ್ನ್ಡ್ ಇನ್ ಮೈಕ್ರೋ ಟೀಚಿಂಗ್ ಅಂದರೆ ಮೈಕ್ರೋ ಟೀಚಿಂಗಲ್ಲಿ ಕಲಿಸ್ತಾ ಹೋಗ್ತಾರೆ. ಸೊ ಇವತ್ತಿನ ಸೆಷನಲ್ಲಿ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್, ಲರ್ನಿಂಗ್ ಎನ್ವೈರನ್ಮೆಂಟಲ್ಲಿ ಕ್ಲಾಸ್ ರೂಮ್ ಮತ್ತು ಸೋಷಿಯೋ ಎಕನಾಮಿಕ್ ಫ್ಯಾಕ್ಟರು, ಎಕ್ಸ್ಪೆಕ್ಟೇಷನ್, ಇನ್ಸ್ಟಿಟ್ಯೂಷನ್ಸ್ಗಳನ್ನು ನೋಡ್ತಾ ಹೋದ್ವಿ. ದೆನ್ NCERT ಲಿಸ್ಟ್ ಔಟ್ ಮಾಡಿರುವಂತಹ ಈ ಮೇಜರ್ ಸ್ಕಿಲ್ಸ್, ಟೀಚಿಂಗ್ ಸ್ಕಿಲ್ಸನ್ನು ನಾವು ನೋಡಿದ್ದೀವಿ ಆ್ಯಂಡ್ ಅ ಬಿಟ್ ಆಫ್ ಮೈಕ್ರೋ ಟೀಚಿಂಗನ್ನು ತಿಳ್ಕೊಂಡಿದ್ದೀವಿ. ಸೊ ಇದು ಆಲ್ರೆಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಮೇಲೆ ಮಾಡಿರುವಂತಹ 6th ವಿಡಿಯೋ ಆಗಿದೆ. ಸೊ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಇನ್ನೂ ಯಾರ್ಯಾರು ನೋಡಿಲ್ವೋ ಅವ್ರಿಗೆಲ್ಲರಿಗೋಸ್ಕರ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಆ ಲಿಂಕ್ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡ್ತಾ ಹೋಗಬಹುದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ಅಸ್ ಆನ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ, ದಟ್ ಇಸ್ ಟೆಲಿಗ್ರಾಮಲ್ಲೂ ಕೂಡ ನಾವು ನಿಮಗೆ ಸಿಗ್ತೀವಿ. ಅಲ್ಲಿ ಇದರ ಎಲ್ಲ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಇಟ್ ಈಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಅಸ್ ಆನ್ ಸ್ಟಡಿ ಸ್ಟುಡಿಯೋ ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಎನಿ ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಮೇಲ್ ಅಸ್ ಅಟ್ ssstudioacademy@gmail.com. ಇದಕ್ಕೆ ನೀವು ಮೇಲ್ ಕೂಡ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಚ್ ಆ್ಯಂಡ್ ಎವ್ರಿ ನೋಟಿಫಿಕೇಷನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ. ಫಾರ್ ನೆಕ್ಸ್ಟ್ ವಿಡಿಯೋ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS Academy. ಥ್ಯಾಂಕ್ ಯು.